Hello, hi everyone. So, next continue the class Samantara ಶ್ರೇಣಿಗಳು. So, discussing arithmetic progressions. So, last class told A1 clear, A2, next A3, so A4 dash dash dash. So A plus n minus 1 into D. So it is nth term of the AP. It is nth term of AP. ಇದು ಎನ್ನನೇ ಪದವನ್ನು ಅಂದರೆ ಶ್ರೇಣಿಯ ಯಾವ ಶ್ರೇಣಿಯ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ ಅಂತ ಹೇಳ್ತೇವೆ. ಸೊ ಈ ಸೂತ್ರನ ಬಳಕೆ ಮಾಡಿಕೊಂಡು ನಾವು ಎನ್ ಪದನ ಕಂಡುಹಿಡಿತಾ ಹೋಗೋಣ. ಹೇಗೆ ಅಂತ ನೋಡೋಣ. ಒಂದೊಂದೇ ಪ್ರಾಬ್ಲಮ್ನ ಅರ್ಥ ಮಾಡಿಸ್ತೀನಿ. ದಯವಿಟ್ಟು ಅರ್ಥ ಆಗಿಲ್ಲ ಅಂದರೆ ದಯಮಾಡಿ ಒಮ್ಮೆ ರಿಪೀಟ್ ಮಾಡಿಕೊಡಿ, ವಿಡಿಯೋನ ಅರ್ಥ ಆಗುತ್ತೆ. ಇಲ್ಲಿ ಎ ಬಿ ಮತ್ತು 1 2 3 4 ಅಂತ ಇದೆಯಲ್ಲ, ಪದಗಳು ಹಾಕೊಂತೀವಿ. ಎ ಬೆಲೆನ 2 ಅಂತ ಬರ್ಕೊಳ್ಳೋಣ. ನೆಕ್ಸ್ಟು ಡಿ ಬೆಲೆಗೆ 3 ಅಂತ ಬರ್ಕೊಳ್ಳಿ. ಸೊ ಎನ್ ಬೆಲೆ 10 ಇದೆ ಅಂತ ಭಾವಿಸ್ಕೊಂಡ್ರೆ ಎ ಎನ್ ವಾಟ್ ಅಂತ, ಅಂದರೆ ICSE ಸಿಲೆಬಸ್ಸಲ್ಲಿ ಎ ಎನ್ ಜಾಗದಲ್ಲಿ ಟಿ ಎನ್ ವಾಟ್ ಅಂತ ಇದೆ, ಅಷ್ಟೇ ವ್ಯತ್ಯಾಸ. ಅಲ್ಲಿ ಎ ಎನ್ ಇದೆ, ಇಲ್ಲಿ ಟಿ ಎನ್ ಇದೆ. ಸೂತ್ರ ಎರಡು ಒಂದೇ. ತುಂಬ ಸರಳವಾಗಿ ಬಿಡಿಸೋದನ್ನು ಹೇಳ್ಕೊಡ್ತೇನೆ, ದಯಮಾಡಿ ಗಮನ ಕೊಡಿ. ಸೊ ಇದಕ್ಕೆ ಫಾರ್ಮುಲಾನ ಹೇಳಿದ್ದೀನಿ ನೋಡಿ ಹಿಂದುಗಡೆ, ಹೌದಾ? ಏನು ಹೇಳಿದೆ? ಎ ಎನ್ ಅಥವಾ ಟಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎ ಎಷ್ಟಿದೆ ನೋಡ್ಕೊಂಬನ್ನಿ. ಎ ಎಷ್ಟಿದೆ ನೋಡಿ. ಎ 2 ಇದೆ, ಆ ಜಾಗದಲ್ಲಿ 2 ಬರೀರಿ. ಸೊ ಪುಟ್ ದ ವ್ಯಾಲ್ಯೂ ಆಫ್ ಎ. ನೆಕ್ಸ್ಟು ಪ್ಲಸ್ ಹಾಕಿ, ನೆಕ್ಸ್ಟು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ. ಸೊ ಎನ್ ಜಾಗದಾಗ ಏನಿದೆ ನೋಡಿ, 10 ಇದೆ, 10 ಬರೀರಿ. ಮೈನಸ್ 1 ಬರೀರಿ, ಬ್ರಾಕೆಟ್ ಕ್ಲೋಸ್ ಮಾಡಿ. ಡಿ ಜಾಗದಾಗೆ 3 ಇದೆ ನೋಡಿ, 3 ಬರೀರಿ. ಅರ್ಥ ಆಯ್ತಾ? ಎ ಎನ್ ಅಂತ ಇದೆಯಲ್ಲ, ಅಲ್ಲಿ ಎ 10 ಅಂತ ಬರೀಬಹುದು. ಗೊತ್ತಾಯ್ತಾ? ಅರ್ಥ ಆಯ್ತಾ ಹೇಳಿದ್ದು? ಸೊ ಎ 10 ಆಗಿದೆ ಅಂದರೆ 10ನೇ ಪದ ಎಷ್ಟು ಅಂತ ಕೇಳಬೇಕು. 10ನೇ ಪದ ಎಷ್ಟು ಅಂತ ನಾವು ಕಂಡುಹಿಡಿಬೇಕಾದ್ರೆ ಮೊದಲು 2 ಹಾಗೆ ಬರೀರಿ. ಈಕ್ವಲ್ಸ್ ಕ್ಯಾರಿ ಮಾಡಿ, ಹಾಗೇನೆ ಪ್ಲಸ್ 10ರಲ್ಲಿ 1 ಕಳೀರಿ, 9 ಆಗುತ್ತೆ. ಸರಿನಾ? 9 ಇಂಟು 3 ಮಾಡಿ, ಪಕ್ಕದಾಗಿದೆ. ಈಗ ಗುಣಾಕಾರ ಮಾಡ್ಕೊತಿದ್ದಂಗೆ ನಮಗೆ ಎ 10 ಹಾಗೆ ಬರ್ಕೊಳ್ಳಿ. ಸರಿನಾ? ಈಗ 9 3 ಗುಣಿಸಿ, ಏನಾಗುತ್ತೆ ನೋಡಿ, ಹಂಗೆ ಗುಣಿಸಿ. 9 3 ಗುಣಿಸ್ತೀರಾ? 9 3 27, 9 3 27 ಪ್ಲಸ್ 2 ಈಸ್ ಈಕ್ವಲ್ ಟು ಎ 10. ಅರ್ಥ ಆಯ್ತಾ? ಈಗ 27 ಇದೆಯಲ್ಲ, 27ಗೂ 2ಕ್ಕೂ ಕೂಡ್ಕೋಬೇಕು. ಚಿಹ್ನೆ ಪ್ಲಸ್ ಇದೆ, ಹೌದಾ? 2 ಕಡೆ ಪ್ಲಸ್ ಇದೆ. ಆಗ 27ಕ್ಕೆ 2 ಕೂಡಿಯಪ್ಪ, ಏನಾಗುತ್ತೆ? 27 ಪ್ಲಸ್ 2 29 ಆಗುತ್ತೆ. ಅಂದರೆ 10ನೇ ಪದ, ಹೌದಾ? 10ನೇ ಪದದ ಉತ್ತರ ಎಷ್ಟಿದೆ ನಮಗೆ? 10th ಟರ್ಮ್ ಆಫ್ ಎ ಪಿ ಈಸ್ 29 ಅಂತ. ಓಕೆ, ಅರ್ಥ ಆಯ್ತಾ? ಗೊತ್ತಾಗ್ತಿದೆಯಾ? ಹೌದಾ? ಇನ್ನೊಂದು ಲೆಕ್ಕ ಟ್ರೈ ಮಾಡ್ತೀನಿ ನೋಡಿ, ಇದೇ ಥರನೇ. ಸರಿನಾ? ಇನ್ನೊಂದು ಲೆಕ್ಕ ಮಾಡಿದಾಗ ಇನ್ನೂ ಒಂದು ಸ್ವಲ್ಪ ಅರ್ಥ ಆಗುತ್ತೆ. ಚಿಹ್ನೆಗಳು ಬದಲಾವಣೆ ಆಗ್ತವೆ. ಎಲ್ಲವನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ನಿಮ್ಮ 10th ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ಈ ಥರದ ಲೆಕ್ಕಗಳಿದೆ, ಇದನ್ನು ಅರ್ಥ ಮಾಡ್ಕೊಂಡು ಅವನ್ನ ಟ್ರೈ ಮಾಡ್ಬೋದು ನೀವೇ. ನೋಡೋಣ. ಮೊದಲು ಇನ್ನೊಂದು ಬರ್ಕೋತೀನಿ. ಎ ಬೆಲೆ 3, ಡಿ ಬೆಲೆ 4, ಎನ್ ಬೆಲೆ 12, ಎ ಎನ್ ಅಥವಾ ಟಿ ಎನ್ ವಾಟ್. ಎ ಎನ್ ಅಂತಾರೆ ಬರ್ಕೊಳ್ಳಿ. ICSE ಸಿಲೆಬಸ್ಸಲ್ಲಿ ಟಿ ಎನ್ ಕೊಟ್ಟಿದ್ದಾನೆ, ಇಲ್ಲಿ ಎ ಎನ್ ಕೊಟ್ಟಿದ್ದಾನೆ ಸ್ಟೇಟ್ ಸಿಲೆಬಸ್ಸಲ್ಲಿ, ಅಷ್ಟೇ ವ್ಯತ್ಯಾಸ.
ಹೌದಾ? ಪ್ರಾಬ್ಲಮ್ ಎಲ್ಲ ಸೇಮ್ ಇರುತ್ತೆ, ಹೌದಾ? ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳಿದೆ, ಅವನ್ನ ಬಿಡಿಸಿ ಹೇಳ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈಗ ಫಾರ್ಮುಲಾ ಯೂಸ್ ಮಾಡಿ. ಸೊ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಸರಿನಾ? ಸೊ ನೋಡ್ಕೊಂಡ್ರಾ ಈಗ ಎ ಬೆಲೆ ಎ ಎನ್ ಅಂದರೆ ಏನು ಬರೀತೀರಾ? A12 ಅಂತ ಬರಿತೀರಾ. ಏನಂತ ಬರಿತೀರಾ? A12 ಅಂತ ಬರಿತೀವಿ. ಆಗ A12 ಇಸ್ ಈಕ್ವಲ್ ಟು ನಾವೇನು ಬರಿಬೋದು? ಎ ಜಾಗದಾಗೆ 3 ಪ್ಲಸ್ ಎನ್ ಜಾಗದಾಗೆ 12 ಮೈನಸ್ 1 ಡಿ ಜಾಗದಾಗೆ 4 ಅಂತ ಬರೀರಿ. ಅರ್ಥ ಆಗಲಿಲ್ಲ? 4 ಬರೆದ್ರಾ? ಓಕೆ. ಈಗ ಈಕ್ವಲ್ಸ್ A12 ಹಾಗೆ ಬರೀರಿ. 3 ಪ್ಲಸ್ 12 ಮೈನಸ್ 1 ಏನು ಹೇಳುತ್ತೆ? 11 ಇಂಟು 4 ಅಂತ ಹೇಳುತ್ತೆ. ಕ್ಲಿಯರಾ? 11 ಇಂಟು 4 ಆಯಿತಾ? ಸೊ 11 4 44 ಪ್ಲಸ್ 3 ಹಾಗೆ ಬರ್ತಿದ್ದೀವಿ ನೋಡಿ. ಈಕ್ವಲ್ಸ್ ಕ್ಯಾರಿ ಮಾಡಿ ಹಾಗೇನೆ. ಸೊ A12 ಹಾಗೆ ಬರ್ಕೊಳ್ಳಿ. ಹಾಗೇನು ಹೇಳುತ್ತೆ? A12 ಇಸ್ ಈಕ್ವಲ್ ಟು 3ಗೆ 44ನ ಆ್ಯಡ್ ಮಾಡಿ 47, ಸರಿನಾ? ನೋಡಿ A12 ಅಂದರೆ 12th ಟರ್ಮ್ ಈಸ್ 47. 12ನೇ ಪದದ ಮೊತ್ತ ಆಗಲ್ಲ, 12ನೇ ಪದ 47 ಆಗುತ್ತೆ. ಓಕೆನಾ? ಅರ್ಥ ಆಯ್ತಾ? ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೋತೀನಿ, ಹೌದಾ? ದಯಮಾಡಿ ಮತ್ತೊಮ್ಮೆ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಹೌದಾ? ತುಂಬ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊತಿದ್ದೀನಿ, ಹೌದಾ? ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ, ಹೌದಾ, ದಯಮಾಡಿ ಗಮನಿಸಿ, ನಿಮ್ಮ ಅಕ್ಕಪಕ್ಕದ ಸ್ನೇಹಿತರಿಗೆ ತಿಳಿಸಿ ಈ ಒಂದು ಅನುಕೂಲನ ಪಡ್ಕೊಳ್ಳಿ. ಓಕೆನಾ? ಓಕೆ, ಥ್ಯಾಂಕ್ ಯು.